ಹಲೋ ಗಾಯ್ಸ್, ನೋಡಿ ಏನಪ್ಪ ವಿಚಾರ ಅಂದರೆ ಆ್ಯಕ್ಚುಲಿ ನಾವು ನಮ್ಮದು ಫಿಶ್ ಪಾಂಡ್ ಒಳಗಡೆಗೆ ಇಳಿತಾ ಇದ್ದೀವಿ. ಏನಪ್ಪ ಈ ಥರ ಕೂತ್ಕೊಂಡು ವೀಡಿಯೋ ಮಾಡ್ತವ್ರೆ ಅಂತ ಅನ್ಕೊಬೋದು. ನಾವು ಆ್ಯಕ್ಚುಲಿ ಫಿಶ್ ಪಾಂಡು ಒಳಗಡೆ ಇಳಿಯೋದಕ್ಕೆ ಇವಾಗ ರೆಡಿಯಾಗಿ ಕೂತಿದ್ದೀವಿ. ಯಾಕೆ ಇಳಿತಾ ಇದ್ದೀವಿ ಅಂದರೆ ನೋಡಿ ತೋರಿಸ್ತೀನಿ, ಫುಲ್ಲು ಮಳೆ ಬಂದು ಎಲ್ಲ ಫುಲ್ ಪಾಚಿ ಕಟ್ಬಿಟ್ಟಿದೆ. ಎಲ್ಲ ಪಾಚಿ ಕಟ್ಬಿಟ್ಟಿದೆ. ಮತ್ತು ಸ್ವಲ್ಪ ನಮ್ಮ ತೆಂಗಿನ ಮರದ ಒಳಗಡೆ ಇರೋದ್ರಿಂದ ನಮ್ಮ ಪಾಂಡು ನೋಡಿ ಇದು ಕಾಯಿಗಳೆಲ್ಲ ಬಿದ್ದಿದ್ದಾವೆ. ಸೊ ಅದಕ್ಕೆ ನಾನು ಕ್ಲೀನ್ ಮಾಡಿ ಮೀನುಗಳೆಲ್ಲ ಯಾವ್ಯಾವ ಸೈಜ್ ಬಂದಿದ್ದೇವೆ ಏನು ಎತ್ತ ಅಂದ್ಬಿಟ್ಟು ಇವಾಗ ನೋಡಿ ನಾನು, ನನ್ನ ತಮ್ಮ, ನಮ್ಮ ಕುಳ್ಳ ಎಲ್ಲರೂ ಇಳಿತಾ ಇದ್ದೀವಿ ಇವಾಗ ಒಳಗಡೆಗೆ. ಸೊ ಬನ್ನಿ ಇವಾಗೆಲ್ಲ ಕ್ಲೀನ್ ಮಾಡೋಣ. ಯಾವ್ಯಾವ ಥರ ಕ್ಲೀನ್ ಮಾಡೋದು ಮತ್ತು ಫಿಶ್ಗಳೆಲ್ಲ ಏನೇನು ಸೈಜ್ ಬಂದಿದೆ ಅದನ್ನೆಲ್ಲ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ. ಕಾಯಿಗಳು ಬೇಕಾ ಸೊಳ್ಳೆ ತಗೋ, ಕೈ ಮೇಲೆ ಕೆತ್ಕೊಳ್ಳಿ. ಇದು ಪ್ರದೀಪ್ ಕೈನಾ ಫುಲ್ ಎತ್ತದ ಗಾಯ್ಸ್, ಕೊನೆ ಅಂತ ಬಂದಿದೆ. ಇಷ್ಟು ಪಾಚಿ ಇದೆ ನೋಡಿ. ಇಷ್ಟು ಪಾಚಿ ಕ್ಲೀನ್ ಮಾಡೋಕ್ಕೆ ಭಾರಿ ಕಷ್ಟ ಇದೆ ನೋಡಿ. ಇವಾಗ ಎಷ್ಟು ಪಾಚಿ ಎತ್ತಬೇಕಂದ್ರೆ ಭಾಳ ಕಷ್ಟ ಬಿದ್ದು ಎಳ್ಕೊಬಂದಿದ್ದಾರೆ ಅಲ್ಲಿಂದ ನೋಡಿ. ಹತ್ತರಲ್ಲಿ ಬೇರೆ ಕಾಯಿಗಳು ಬೇರೆ ಇದೆ, ಅದು ಅಲ್ಲದೆ 2 ಹಾವು ಬೇರೆ ಇದೆ ಒಳಗಡೆ. ಭಾರಿ ಕಷ್ಟ ಆಗ್ತಿದೆ ಅವ್ರಿಗೆ. ಅವರಂತೂ ಫುಲ್ ಹೆದರ್ಕೋತಿದ್ದಾರೆ. ಅವ್ರು ನೋಡಿ ಅಲ್ಲಿ ನಮ್ಮ ನಾಗೇಶಣ್ಣ ಅಂತ ಇದ್ದಾರಲ್ಲ, ಅವರು ಅವಾಗೆ ಸ್ನಾನ ಮಾಡಿಸಿ ಚಡ್ಡಿ ಇಕ್ತಿರಂತೆ ಗಾಯ್ಸ್. ಅವಾಗ ನೋಡಿ ಅವ್ರಿಗೆ ಏನು ಮಾಡೋವಂತೆ ಗಾಯ್ಸ್ ಹಾವುಗಳು. ಇದನ್ನೆಲ್ಲ ನೀಟಾಗಿ ಒಂದು ಕಡೆ ಇದು ಮಾಡಿಕೊಂಡು ಒಂದೇ ಸಲ ಎತ್ಕೋತೀವಿ ನೋಡಿ ಗಾಯ್ಸ್. ಇವಾಗ ಎಲ್ಲ ಒಂದು ಕಡೆ ಎಲ್ಲ ನೀಟಾಗಿ ಮಾಡ್ಕೋತಾ ಇದ್ದೀವಿ. ಇವಾಗ ನೋಡಿ ಗಾಯ್ಸ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಹೊಂಡ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗಾಯ್ಸ್? ಅವಾಗ ಹೆಂಗಿತ್ತು ಇವಾಗ ಹೆಂಗೆ ಕಾಣಿಸ್ತಿದೆ ನೋಡಿ ಗಾಯ್ಸ್. ಇಷ್ಟು ಪಾಚಿ ಇದೆ. ಇಷ್ಟು ಪಾಚಿ ಇದ್ದರೆ ಗಾಯ್ಸ್ ಮೀನುಗಳು ಡೆತ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನೋಡಿ. ಅವಾಗ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಗಾಯ್ಸ್ ಹೊಂಡ. ನೋಡಿ ಗಾಯ್ಸ್ ಲಾಸ್ಟ್ಗೂ ಎಲ್ಲ ಕ್ಲೀನ್ ಮಾಡಿದೆ, ಕ್ಲೀನ್ ಮಾಡಾಗಿದೆ, ಎಲ್ಲ ಎತ್ಕೊಂಡಿದ್ದೀವಿ. ಇಷ್ಟಪ್ಪ ಇದೆ ಮೀನುಗಳು ನೋಡಿ. ಒಳ್ಳೆ ಬೆಳವಣಿಗೆ ಆಗಿದೆ ನೋಡಿ ಗೈಸ್. ಇದು ಬೆಳವಣಿಗೆ ಆಗಿದೆ. ಆಕ್ಚುಲಿ ನಾವು ಮೀನು ಬಿಟ್ಟಾಗ ಇಷ್ಟಪ್ಪ ಇತ್ತು ಅಂದರೆ ಇದು ನೋಡಿ ಇಷ್ಟೇ ದಪ್ಪ ಇದ್ದಿತ್ತು. ಇದ್ರ ಮರಿಗಳು ಇಷ್ಟೇ ದಪ್ಪ ಇದ್ದಿತ್ತು ಮರಿಗಳು. ಇದು ಮೇ ಬಿ ಒಂದು 3 to 4 months ಆಗಿದೆ. 3 to 4 monthsಗೆ ನೋಡಿ ಈ ಸೈಜ್ ಬಂದಿದೆ. ಇದು ಒಳ್ಳೆ ಬೆಳವಣಿಗೆ ಆಗಿದೆ. ರೂಪಚಂದ ನೋಡಿ. ಇಲ್ಲ ಬುಟ್ರೆ ಹೊಡೆತದೆ ಕಳ ಪ್ರದಿ, ಬುಟ್ರೆ ಹೊಡೆತದೆ ಇವಾಗ. ಅದು ಬಿಡ್ಬೇಡಿ ಇರು.